ಗೌತಮಪುರ ಗ್ರಾಮ ಪಂಚಾಯಿತಿ ಪಿಡಿಒ ಆದರ್ಶ್ ಕುಮಾರ್ ಇವರ ವಿರುದ್ಧ ಗ್ರಾಮ ಪಂಚಾಯಿತಿ ಸದಸ್ಯ ಪರಮೇಶ್ ಕಣ್ಣೂರ್ವರಿಂದ ಏಕಾಂಗಿ ದೂರು ದಾಖಲು. ಆನಂದಪುರ ಸಮೀಪದ ಗೌತಮಪುರ 30 ಬುಧವಾರ ಬೆಳಿಗ್ಗೆ ಗೌತಮಪುರ ಗ್ರಾಮ ಪಂಚಾಯಿತಿಯ ಹೆದರಿನಲ್ಲಿ ಗ್ರಾಮ ಪಂಚಾಯಿತಿಯ ಹಾಲಿ ಸದಸ್ಯರಾದ ಪರಮೇಶ್ ಕಣ್ಣೂರ್ಯರವರು ಏಕಾಂಗಿಯಾಗಿ ಗ್ರಾಮ ಪಂಚಾಯಿತಿ ಪಿಡಿಒ ಇವರ ವಿರುದ್ಧ ಸಾಕ್ಷ್ಯಮಿತ ಮಾಧ್ಯಮದವರಿಗೆ ನೀಡುವುದರ ಮೂಲಕ ಧ್ವನಿ ಎತ್ತಿದ್ರು. ಕಾರಣ, ಗ್ರಾಮ ಪಂಚಾಯಿತಿಯ ಪಿಡಿಒ ಅವರು ಅಕ್ರಮವಾಗಿ ಸಾರ್ವಜನಿಕರ ರಮೇಶ್ ಕೆರೆಹಟ್ಟಿ ಅವರ ಹತ್ತಿರ ಗ್ರಾಮ ಪಂಚಾಯಿತಿ ಅಡಿಯಲ್ಲಿ ರಮೇಶ್ ಕೆರೆಹಟ್ಟಿ ಇವರ ಸ್ವತಃ ಕೆಲಸವನ್ನ ಮಾಡಿಸಿಕೊಳ್ಳಲು ಹಣ ಪಡೆದಿದ್ದಾರೆ. ಅಲ್ಲದೆ ಗ್ರಾಮ ಪಂಚಾಯಿತಿಯ ಲೆಡ್ಜರ್ ಬುಕ್ಕಿನಲ್ಲೊಂದು ಸುಮಾರು 58,410 ಕಾಮಗಾರಿಯ ಹಣವನ್ನ ಲೆಕ್ಕ ಬರೆದಿದ್ದು, ಈ ಲೆಕ್ಕವು ಗ್ರಾಮ ಪಂಚಾಯಿತಿಯ ಸಾಮಾನ್ಯ ಸಭೆಯಲ್ಲಿ ಸದಸ್ಯರಿಗೆ ನೀಡುವ ಲೆಕ್ಕಾಚಾರದ ಪಟ್ಟಿಯ ಪ್ರತಿ ಒಂದರಲ್ಲಿಯೂ ಈ ಮೇಲೆ ತೋರಿಸಿರುವ ಹಣದ ಲೆಕ್ಕಾಚಾರವೂ ಇರುವುದೂ ಇಲ್ಲ. ಹೀಗಂತ ಸುಳ್ಳು ಕಾಮಗಾರಿಯ ಲೆಕ್ಕದ ಹಣವನ್ನ ಲೆಡ್ಜರ್ ಬುಕ್ನಲ್ಲಿ ಸೇರಿಸಿದರೆಂದು ರಮೇಶ್ ಕಣ್ಣೂರು ಅವರು ಸರ್ಕಾರಿ ನೌಕರರ ಪಿಡಿಒ ಆದರ್ಶ್ ಕುಮಾರ್ ಇವರ ಮೇಲೆ ದಾಖಲೆಯೊಂದಿಗೆ ಮಾಧ್ಯಮದಲ್ಲಿ ಪ್ರಸ್ತಾಪ ಮಾಡಿರುವುದು ಅಲ್ಲದೆ ಇನ್ನು ಕೆಲವು ಹಗರಣಗಳು ಇರುವುದಾಗಿ ಪಿಡಿಒ ಅವರ ಮೇಲೆ ದೂರು ನೀಡಿದರು. ವರದಿ ರಮೇಶ್, ಡಿಜಿ, ಆನಂದಪುರ, ಶಿವಮೊಗ್ಗ. ಇದೇ ಅಧ್ಯಕ್ಷರು ಇದೇ ಉಪಾಧ್ಯಕ್ಷರು ಇಲ್ಲೇ ವಿಡಿಯೋ ಮಾಡಿದ್ದೇವೆ. ಇದೇ ಅಧಿಕಾರಿ ವಿರುದ್ಧ ಇವತ್ತು ಅವ್ರು ರಚನೆ ಮಾಡ್ಬೋದು. ಯಾವ ವಿಚಾರಕ್ಕೆ ಎಷ್ಟು ಕಮಿಷನ್ ಹೋಯ್ತು ಗೊತ್ತಿಲ್ಲ. 58,000 ಪಾಪದ ಕೂಸ್ ಐತಲ್ಲ ಅದ್ರದ್ದೇ ಅದು, ಬೇರೆ ಯಾವುದೂ ಅಲ್ಲ. ತಂದು ವಿಡಿಯೋ ಕೊಡ್ತೀನಿ ನಾನು. ಇದೇ ಅಧ್ಯಕ್ಷರು ಪಕ್ಕ ಕೂತಾರೆ, ಇದೇ ಉಪಾಧ್ಯಕ್ಷರು ಕೂತಾರೆ, ಇದೇ ವಿಠಲ ಕೂತಾನೆ ನನ್ನ ಪಕ್ಕಕ್ಕೆ. ನಾನು ಮಾಡಿದ ವಿಡಿಯೋ ಅಲ್ಲಲ್ಲ, ಇದು ಇಲ್ಲೇ ಇಷ್ಟ ಪಂಚಾಯತಿ ಮಾಡಿ ನೋಡಿ. ಇದು ಯಾರು ಕೂತಿದ್ದು ಇಲ್ಲೇ ನೋಡ್ರಿ. ಇದೇ ಅಧ್ಯಕ್ಷರು ಇದೇ ಉಪಾಧ್ಯಕ್ಷರು ಕೂತಿರೋ ವಿಡಿಯೋ, ಇದೇ ವಿಠಲ ಕೂತಿರೋ ವಿಡಿಯೋ. ಯಾರು ವಿರುದ್ಧ ಮಾಡಿದ್ದು ನೋಡಿ ವಿಡಿಯೋ. ಯಾರು ಮಾಡಿದ್ರು ಅಧ್ಯಕ್ಷರೇ? ಅದು ನೀವು ಯಾಕೆ ನಿಮ್ಗೆ ಗೊತ್ತಾಗಿಲ್ಲ? ಭ್ರಷ್ಟ ಅಧಿಕಾರಿಗಳಿಗೆ ರಕ್ಷಣೆ ಕೊಡಬೇಡ್ರಿ. ನಿಮಗೂ ಪಾಲಿಗೆ ನಿಮಗೂ 58,410 ರೂಪಾಯಿ ಪಾಪದ ಕೂಸ್ ಐತಲ್ಲ, ಅದು ದುಡ್ಡು ಬೇರೆಲ್ಲ ಈಗ ಪಾಲಿಗೆ ಸುತ್ತಿದ್ರಿ. ಅದೇ ಯಾರು ಸಣ್ಣ ಪುಟ್ಟ ಮಾಡಿದ್ರೆ ಇವತ್ತು ನೀವು ಕೇಳ್ತಿಲ್ಲ. ಯಾವ ಮಾಡಿದ್ವಿ ನೋಡಿ ಸರ್ ವಿಡಿಯೋ. ಪಂಚಾಯತಿ ಒಳಗೆ ಮಾಡಿದ್ದು. ನಮ್ದು ಹೆದರಿಸ್ತೀರಾ ಸರಿ ನೋಡೋಣ. ಈ ವಿಡಿಯೋ ಸರಿಗೂ ಹೋಗಿದೆ ಗಮನಕ್ಕೆ. ನಾನು ಮಾತಾಡ್ತೀನಿ ಅಂತ ಹೇಳಿದ್ರು. ಅವರಿಂದ ನೀನು ಪ್ರತ್ಯುತ್ತರ ಬಂದಿಲ್ಲ. ನಾನು ಮಧ್ಯಾಹ್ನ ಮಾಡಿದ್ದೀನಿ, ಇಲ್ಲ ನಾನು ಮೀಟಿಂಗ್ ಆಗಿದ್ದೀನಿ ಅಂತ ಹೇಳಿದ್ದಾರೆ. ನಾವೀಗ ಸುಮಾರು CS ಹತ್ರ ಹೋಗ್ತಿದ್ವಿ, ನೋಡೋಣ. ನಾನು ಪ್ರಾಮಾಣಿಕತೆ ಇದೆ ಅಂತ ಇತ್ತಲ್ಲ, ಬರ್ಬೇಕು ಇದಕ್ಕೆ ದೇವಸ್ಥಾನಕ್ಕೆ. ಯಾಕೆ ಬರಕ್ಕೆ ಹೆದರ್ತಾರೆ? ಮುಗೀತಲ್ಲ ಮೀಟಿಂಗು, ಬರ್ರಿ ನೋಡೋಣ. ಖರ್ಚು ವೆಚ್ಚ ಒಂದಲ್ಲ ಸರ್, ನಿಮ್ಮ ಮೇಲೆ ಲಂಚದ ಆಪಾದನೆ ನಾನೇ ಮಾಡ್ತಾ ಇದ್ದೀನಿ. ನಾನೇ ನೇರ ಮಾಡ್ತಾ ಇದ್ದೀನಿ. ನೀವು ಕೇಸ್ ಹಾಕ್ರಿ, ಸಾಕ್ಷಿ ಕೊಡ್ತೀನಿ ನಾನು. ಸಾಕ್ಷಿ ನನ್ನ ಹತ್ರ ಇದೆ. ನೀವು 14 ಹೇಳಬೇಕು ಸರ್, ನೋಡೋಣ. 58,000 ರೂಪಾಯಿ ಅವಾನೆ ಮಾಡ್ತೀರಲ್ಲ, ಅದಕ್ಕೆ ಸಂಬಂಧಪಟ್ಟ ವ್ಯವಹಾರ ಆಗಿದ್ದು ನೀವು ಸಭೆಗೆ ಕೇಳಬಹುದು. 58,000 ರೂಪಾಯಿ ಏನು ಅಂತ ಪುತ್ರ ನಾನು ಕೊಡ್ತೀನಿ. ಲೆಕ್ಕ ಕೊಡ್ತಾರೆ, ಈಗ ಕೊಡ್ತಾರೆ ಸರ್ ಲೆಕ್ಕನ. ಅವ್ರು ಪ್ರಾಮಾಣಿಕತೆ ಇದ್ರೆ ಬರೆಯಕ್ಕೇನು ಸರ್? ಪ್ರಾಮಾಣಿಕತೆ ಅವ್ರು ಕರೆಕ್ಟ್ ಪಾಪ. ಇವ್ರಿಗೆಲ್ಲ ಏನು ಗೊತ್ತಾಗ್ತಿದೆ, ಏನು ಗೊತ್ತಿಲ್ಲ. ಪ್ರಾಮಾಣಿಕತೆ ಇದ್ರ ಲೆಕ್ಕ ಬರ್ಕೊಡಕ್ಕೇನು? 58,410 ರೂಪಾಯಿ ಕೊಡಕ್ಕೇನು ಇದ್ರಾಗೆ? ಬರಕ್ಕೇಳೋ ಹಿರಿಯ ದೇವಸ್ಥಾನಕ್ಕೆ ಯಾರು ಅವ್ರ ಪರ ದುಡ್ಡು ಇಸ್ಕಿಲ್ಲ ಅಂತ ಹೇಳಿದ್ರೆ ಅವ್ರು ಬರ್ರಿ ಈಗಲೇ. ನಾವು ಬೆಳಗ್ಗೆ ಬಹಳ ಚೆನ್ನಾಗಿ ಸ್ನಾನ ಮಾಡ್ಕೊಂಡು ಬಂದಿವಿ. ನಾವು ಪ್ರಾಮಾಣಿಕವಾಗಿ ದುಡ್ಡು ಇಸ್ಕಿಲ್ಲ ಅಂತ ಪ್ರಮಾಣ ಮಾಡಿ ಬಂದಿಲ್ಲ. ನೋಡೋಣ
ಬರ್ಬೋದು ಸರ್. ಹಿರಿಯರ ದೇವಸ್ಥಾನದವ್ರಿಗೆ ಹೋಗೋದು ಏನಾರ ಯಾರ್ಯಾರು ಅವರು ಬರ್ರಿ. ಏನ್ ಪಪ್ಪಾಯಿ ಅಂದ್ರೆ ಯಾವ ಇದೆಲ್ಲ ವಿಷಯ ಹೇಳಿದ್ರು. ಭ್ರಷ್ಟಾಚಾರಿಗಳನ್ನು ಉಳಿಸ್ಬಾರ್ದಣ್ಣ. ಆಫೀಸ್ ಅಂದ್ಮೇಲೆ ನಮ್ಮ ಆಫೀಸಲ್ಲಿ ಸರ್ ನೀವು ಸತ್ಯ ಇದ್ರೆ ಬರೀ ಹಿರಿಯರ್ ತಗೋಣ. ಕಾರ್ಯದರ್ಶಿ ಆಗಲಿ ನೀವು ಸತ್ಯ ಇದ್ರೆ ಬರೀ ಹಿರಿಯರ್ ಟ್ಯಾಕ್ಸ್ ಸೆಲೆಕ್ಷನ್ ಇಸ್ಕೊಳ್ಳೇಬೇಕು. ಅಲ್ಲ ಸರ್, ನೀವು ಸತ್ಯ ಇದ್ರೆ ಮೀಟಿಂಗ್ ಮುಗಿಲಿ. ಅವಕಾಶ ಇರುತ್ತೆ. 3 ಜನ ನಾವು ಬಿಲ್ ಕಲೆಕ್ಟ್ ಮಾಡಿದಾಗ ಆ 3 ಜನ ನಾವು ಕ್ಯಾಶ್ ತಗೊಳ್ಳೇಬೇಕಾಗುತ್ತೆ. 14 ಜನ ಮೆಂಬರ್ಗೆ ಏನು ಗೊತ್ತಾಗ್ತಿಲ್ಲ, ನನಗಂತೂ ಗೊತ್ತಾಗ್ತೈತಿ. ಅದ್ರಾಗ ಹೆಚ್ಚಾದ ಜನ ನಿಮ್ ಫೇವರೇ ಇರೋರು. ಯಾಕಂದ್ರೆ ನೀವು ಕಮಿಷನ್ ಕೊಡ್ತಿರೋ ಮತನ್ ಕೊಡ್ತಿರೋ ಏನೋ ನನಗೆ ಗೊತ್ತಿಲ್ಲ. ಪಾಪ ನಿಮ್ ಕೆಲವರಿಗೆ ಏನಾಗೈತಿ ಪಾಪ ಏನು ಗೊತ್ತಿರಲ್ಲ. ಹಂಗಂತ ಖಂಡ ಕಾಣ್ತೈತಿ, ಖಂಡ ಕಾಣದ ಮಾಡ್ತೀವಿ, ವಾದ ಮಾಡ್ತೀವಿ. ಇವಾಗ ರಮೇಶ್ ದುಡ್ಡು ತಗಲ್ಲ ಅಂತ ಬೈರಂಗ ಬರ್ರಿ ಹಂಗಿರೆ ಹಿರಿಯಕ ದೇವಸ್ಥಾನಕ್ಕೆ ಈಗ ಬರ್ರಿ ಹೋಗೋಣ. ಯಾವತ್ತ ತಗೊಂಡಿರ ಲಂಚನ ನೀವು? ಯಾವತ್ತ ಎಷ್ಟಕ್ಕ ಬೆಂಕಿ ಇಟ್ಟಿದ್ದು ಲಂಚ ತಂದಿದ್ರೆ ನೀವು ಲಂಚ ತಂದಿದ್ರೆ ಹೇಳ್ರಿ. ಅದನ್ನ ಹೇಳಿ ನೀವು ಬರ್ರಿ. ನೀವೇನ ಅಫಿಷಿಯಲ್ಸ್? ನಾನು ಪಂಚಾಯತಿ ಮೆಂಬರ್. ನಾನು ಪಂಚಾಯತಿ ಮೆಂಬರ್. ನನಗೆ ದನ ಕಾಯವಲ್ಲ ಬಂದು ಕೇಳಕ್ ನಿಮಗೆ. ನೀವು ಮಾಡ್ತಾರ ಭ್ರಷ್ಟಾಚಾರ ಕಂಡು ಕುಂದನಕ್ಕೆ ನನಗೆ ಮೊಬ್ಬಿಡಿಲ್ಲ. ಅವ್ರು ಕೂರ್ತಾರೆ. ಆಯ್ತು, ನಿಮ್ ಕರ್ಮಕಾಂಡ ಇಲ್ಲೇ ತೋರಿಸ್ತಿಲ್ಲ, ಇಲ್ಲೇ ನೋಡ್ಕೊಂಡ್ ಬಂದಿರಲ್ಲ. ಅದಕ್ಕೆ ಮತ್ತೆ ವಾದ ಮಾಡ್ತಾ ಇದ್ರಲ್ಲ ನೀವು. ಮತ್ತೆ ಇಲ್ಲಿ ವಾದ ಮಾಡಕ್ ಬಂದಿರೋ ಹೊರಗಡೆ ವಾದ ಮಾಡೋದಲ್ಲ. ಇಲ್ಲಿ ನಮ್ಮ ಹತ್ರ ಬರ್ರಿ, ನೇರವಾಗಿ ಹೋಗೋಣ. ಅದ್ರಾಗೇನು ಪಂಚಾಯತಿ ಮೀಟಿಂಗ್ ಮುಗ್ದಿದೆ, ಬರ್ರಿ ದೇವಸ್ಥಾನಕ್ಕೆ ಹೋಗೋಣ. ನೀವು ತಗೊಂಡಿಲ್ಲ ಅಂದ್ರೆ ಹಕ್ಕೆ ಇದು ಮಾಡ್ರಿ, ಗಂಟೆ ಹೊಡಿರಿ. ಎಂತ ವರದಿ ಕೊಡ್ತೀರಿ? ವರದಿ ಕೊಡೋದು, ರೆಕಾರ್ಡ್ ತಿರ್ಸೋದು ಹೇಳ್ಬರ್ತಾ ಇದೆಲ್ಲ ಯಾವ ಥರದ್ದು. ಈಗ ಇಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಆರೋಪಗಳು ಪ್ರತ್ಯಾರೋಪಗಳು ನಡೀತಾ ಇದೆ. ನೀವು ಪಂಚಾಯತಿ ಒಳಗೆ ಏನೇನು ಆಗ್ತಿದೆ ನಮ್ಗೆ ಗೊತ್ತಿಲ್ಲ. ಬಟ್ ನಮ್ಮ ಪಂಚಾಯತಿ ಹೆಂಗಾಗಿದೆ ಅಂದರೆ ದುಡ್ಡು ಕೊಟ್ಟರೆ ಏನು ಕೆಲಸ ಬೇಕೋ ಆಗುತ್ತೆ. ದುಡ್ಡು ಕೊಟ್ಟರೆ ದುಡ್ಡು ಕೊಡಿ ಅಂತ ಕೆಲಸ ಆಗೋದು ಕಷ್ಟ ಅಧಿಕಾರಿಗಳಿಂದ. ಇದು ನಮಗೂ ಅನುಭವ ಕೂಡ ನಮಗೂ ಆಗಿದೆ. ಈ ದಿನ ನಾನು ಪಂಚಾಯತಿಗೆ ಸಾಮಾನ್ಯ ಸಭೆ ಮೀಟಿಂಗಿಗೆ ಬಂದಿದ್ದು. ಮೀಟಿಂಗಿನಲ್ಲಿ ನಡೀತಕ್ಕಂಥ ಈ ಹಿಂದೆ ಆಗಿರ್ತಕ್ಕಂಥ ಅವ್ಯವಹಾರಗಳನ್ನ ಪರಿಶೀಲನೆ ಮಾಡಿದಾಗ ನಮಗೆ ಜಮಾ ಖರ್ಚು ಅಂತ ಒಂದು ಇದು ಕೊಟ್ಟಿರ್ತಾರೆ. ಇದು ಪಂಚಾಯತಿ ಮೆಂಬರ್ಗಳಿಗೆ ಅಷ್ಟು ಸದಸ್ಯರಿಗೆ ಅಷ್ಟು ಜಮಾ ಖರ್ಚು ಕೊಟ್ಟಿರ್ತಾರೆ. ಈ ಜಮಾ ಖರ್ಚನ್ನು DCP ಬುಕ್ಕಲ್ಲಿ ನಾವು ಪರಿಶೀಲನೆ ಮಾಡಿದಾಗ 58,410 ರೂಪಾಯಿ ಇದರಲ್ಲಿ ಇರಲ್ಲ. ಇದನ್ನು ಇರಲ್ಲ ಅಂತ ಯಾಕೆ ಇದನ್ನು ಈ ಥರ ಮಾಡಿರಿ ಅಂತ ಕೇಳಿದಾಗ PDO ಉಡಾಪಿನ ಉತ್ತರ ಕೊಡ್ತಾನೆ. ಭಾರಿ ಅವ್ಯಾಕವಾಗಿ ಉದ್ಯೋಗದಾಗೆ ಮಾತಾಡ್ತಾನೆ. ಯಾಕಂದರೆ ಭ್ರಷ್ಟಾಚಾರದಾಗೆ ಮುಳುಗೋಗ್ಬಿಟ್ಟನವ. ಅವ್ರು ಒಂದಿಷ್ಟು ಜನ, ಒಂದು 5-6 ಜನ ಮೆಂಬರು ರಕ್ಷಣೆ ಮಾಡೋಕೆ ಒಂದಿಷ್ಟು ಜನ ಇದ್ದಾರೆ, ಪ್ರಭಾವಿ ಮುಖಂಡರು. ಅವ್ರ ಹೆಸರು ಹೇಳಕ್ಕೆ ನಾನು ಇಷ್ಟಪಡಲ್ಲ, ಅವರು ನಮಗೆ ಭಾಳ ಆತ್ಮೀಯರೇ. ಅದಾದ ತಕ್ಷಣ ನಾನು DCP ಬಿಲ್ ನೋಡಿದಾಗ 58,410 ರೂಪಾಯಿ ಇದಾಗಿಲ್ಲ. ಇದು ಸದಸ್ಯರಿಗೆ ಕೊಡ್ತಕ್ಕಂಥ ಲೆಕ್ಕಾಚಾರ. DCP ಬಿಲ್ಲಾಗೆ ಐತಲ್ಲ 58,410 ರೂಪಾಯಿ ಯಾಕಂತ ಕೇಳಿದಾಗ ಮೀಟಿಂಗೇ ತೀರ್ಮಾನ ಆಗಿದೆ, ನಾವು ಮೀಟಿಂಗೇ ತೀರ್ಮಾನ ಆದರೆ ಯಾಕೆ ಇದ್ರಾಗ ಬರೆಯಲ್ಲ? ಬರಿಬೇಕು ತಾನೆ. ಇದು ಯಾವ ಥರ ಭ್ರಷ್ಟಾಚಾರ? ಇದು ಯಾರು ಮಾಡಿರೋದು? ಇದನ್ನು ಕೇಳಿದಕ್ಕೆ ಎಲ್ಲ ಒಂದು ಕಡೆ ಸಣ್ಣ ಪುಟ್ಟ ಕೆಲಸಗಳನ್ನು ನಮ್ಮೂರಿಗೆ ನಮಗೆ ಆಗ್ತಕ್ಕಂಥ ಕೆಲಸನ ಪೆಂಡಿಂಗ್ ಇಡೋದು. ಒಂದು ಸ್ಮಶಾನದ ಜಾಗ ನಮ್ಮಲ್ಲಿ 2 ಎಕರೆ ಸ್ಮಶಾನ ಜಾಗ ಮಂಜೂರಾಗಿದೆ. 5 ತಿಂಗಳಿಂದ ಹೇಳ್ತಾ ಇದ್ದೀನಿ ಸರ್, ಅದ್ರದ್ದು ಸರ್ವೆ ಸ್ಕೆಚ್ ತಗೊಬರ್ರಿ, ಮತ್ತು ಅದ್ರದ್ದು ತರಿಸ್ರಿ ಅಂತ. ಏನಿಲ್ಲ, ಉಡಾಪೆ ಮಾತು. ಇಲ್ರಿ ಅರ್ಜಿ ಹಾಕಿವಿ, ಆನ್ಲೈನಾಗ ಕಳಿಸಿದ್ವಿ, ಇದ್ರಾಗ ಕಳಿಸಿದ್ವಿ, ಬರೀ ಇದೇ ಉಡಾಪೆ ಮಾತು. ದುಡ್ಡು ಕೊಟ್ಟರೆ ಕೆಲಸ. ಈ ಹಿಂದೆ ನಮ್ಮ ಕೆರಳಿ ರಮೇಶ್ ಅಣ್ಣ ಅಂತ ಒಬ್ರು ಇದ್ದಾರೆ, ಅವ್ರದ್ದು 11B ಮಾಡೋಕ್ಕಾಗಿ 35,000 ಲಂಚ ತಗೊಂಡಿದ್ದು. ಇದು ಮಾನ್ಯ ಶಾಸಕರ ಗಮನಕ್ಕೂ ಹೋಗಿದೆ. ಮಾನ್ಯ ಶಾಸಕರ ಗಮನಕ್ಕೂ ಹೋಯ್ತಿದ್ದು. ಅಲ್ಲಿ ಏನು ತೀರ್ಮಾನ ಆಗಿದೆ ಅನ್ನೋದು ನನಗೆ ಗೊತ್ತಿಲ್ಲ, ಇದು ನಿಮ್ಮ ಗಮನದೋಗಿ ಇದೆ. ಇಂಥ ಭ್ರಷ್ಟ ಅಧಿಕಾರಿಗಳನ್ನ ನಮ್ಮ ಪಂಚಾಯತಿಯಿಂದ ಶಾಸಕರು ಕೂಡಲೇ ಮಧ್ಯಪ್ರವೇಶ ಮಾಡಿ ಇವ್ರನ್ನ ಹಿಡ್ಕೋಬಾರ್ದು. ಎಲ್ಲ ಒಂದು ಕಡೆ ಕೇಳಿದಾಗ ನಾವು ದುಡ್ಡು ಕೊಟ್ಟು ಬಂದೀವ್ರಿ. ದುಡ್ಡು ಯಾರಿಗೆ ಕೊಟ್ಟನ್ರಿ ಸ್ವಾಮಿ? ಬಹಿರಂಗವಾಗಿ ಹೇಳ್ಬೇಕು ತಾನೆ ದುಡ್ಡು ಕೊಟ್ಟೀನಿ ಅಂತ. ಭ್ರಷ್ಟಾಚಾರನ ತುಂಬಿ ತುಳುಕಿ ಈ ಥರ ಆಗ್ತೈತಿ.
ಆದ್ರೂ ಮೆಂಬರ್ಗಳಿಗೆ ಕೆಲವ್ರಿಗೆ ಗೊತ್ತಾಗಲ್ಲ, ಕೆಲವ್ರು ಪಾಪ ಎಲ್ಲ ಸದಸ್ಯರಿಗೆ ಗೊತ್ತಾಗ್ತಾ ಇಲ್ಲ ಇದು ಏನು ನಡೀತೈತಿ ಏನು ಅಂತ. ಪಾಪ ಅವ್ರು ಸುಮ್ಮನೆ ಬರ್ತಾರೆ, ಕೂರ್ತಾರೆ, ಟೀ ಕೊಡ್ತಾರೆ, ಬಿಸ್ಕೆಟ್ ಕೊಡ್ತಾರೆ, ಊಟ ಮಾಡ್ಕೊತಾರೆ, ಹೋಗ್ತಾರೆ. ಇದನ್ನು ಕೇಳಿ ನೋಡ್ರಿ ಹೆಂಗಾರೆ. ಈಗ ನೀವು ಪರಿಶೀಲನೆ ಮಾಡಿ, DCP ಬಿಲ್ಲಾಗೆ 58,410 ರೂಪಾಯಿ ಇಲ್ಲ ಅಂದರೆ ನಾನು ಈ ಕ್ಷಣನೇ ರಾಜೀನಾಮೆ ಕೊಡ್ತೀನಿ. ಇದ್ರಾಗ ಏನಾರು ಇದೆಯಾ ಕೇಳ್ರಿ, ಒಳಗೆ ಹೋಗಿ ಪರಿಶೀಲನೆ ಮಾಡಿ. ರಾಜೀನಾಮೆ ಈಗಲೇ ಕೊಡ್ತೀನಿ ನಾನು ಈ ಕ್ಷಣದಾಗಿ. 58,410 ರೂಪಾಯಿ. ಇನ್ನೂ ಭಾಳ ಹಗರಣ ಇದಾವೆ. ಈ ಹಿಂದೆ 98,000 ರೂಪಾಯಿದು ಒಂದು ಐತಿ. ಪಂಚಾಯತಿ ಮೆಂಬರ್ ಕೇಳಿದಾಗ ಸುಮ್ಮನೆ ಆಮೇಲೆ ಒಂದು ಇಷ್ಟು ಒಳಗಡೆ ಕನ್ಫ್ಯೂಸ್ ಮಾಡೋದು, ಗಲಾಟೆ ಮಾಡ್ದಂಗೆ ಮಾಡೋದು, ಮತ್ತೊಂದು ಮಾಡೋದು, ಮುಗ್ದೊಂದು ಮಾಡಿಸೋದು, ಇದೆಲ್ಲ ಪೂರ್ತಿ ಪ್ಲಾನಿಂಗು ಪಂಚಾಯತಿಯ ಅಭಿವೃದ್ಧಿ ಅಧಿಕಾರಿ PDOದೇ, ಮತ್ತೆ ಬೇರೆ ಯಾರು ಇಲ್ಲ. ಇವ್ರನ್ನ ಇಂಥವ್ರನ್ನ ರಕ್ಷಣೆ ಮಾಡೋದು ಒಂದು ಇಚ್ಛೆ ಇದೆ.